ಓಂ ಜನ್ಮಾದ್ಯಸೇತಃ ಓಂ. ಹಿಂದೆ ಈ ಬ್ರಹ್ಮನನ್ನ ಜಿಜ್ಞಾಸೆ ಮಾಡಬೇಕು ಅಂತ ಅಭಿಪ್ರಾಯ ಬಂದಾಗ, ಬ್ರಹ್ಮ ಅಂದ್ರೆ ಪರಮಾತ್ಮನ ಕುರಿತೇ ಯಾಕೆ ಜಿಜ್ಞಾಸೆ ಮಾಡಬೇಕು, ಜೀವನ ಜಿಜ್ಞಾಸೆ ಆಗಬಹುದಲ್ಲ. ಯಾಕಂದ್ರೆ ಬ್ರಹ್ಮ ಎಂಬ ಶಬ್ದದಿಂದ ಜೀವನು ವಾಚ್ಯ ಅಂತ ನಮ್ದು ಶಾಸ್ತ್ರ ಪ್ರಸಿದ್ಧನೇ ಆಗಿದೆ. ಆದ್ರಿಂದ ಜೀವನ ಜಿಜ್ಞಾಸೆ ಬಿಟ್ಟು ಬ್ರಹ್ಮ ಎಂಬ ಶಬ್ದಕ್ಕೆ ಆ ಜೀವ ಎಂಬ ಅರ್ಥವು ರೂಢಿಯಲ್ಲಿರುವಾಗ ರೂಢಿಗೆ ಬೆಲೆ ಕೊಡಬೇಕಾಗಿತ್ತು. ಈ ಯೋಗಕ್ಕೆ, ಯೋಗಿಕಾರ್ಥಕ್ಕೆ ಹೆಚ್ಚು ಬೆಲೆ ಕೊಡಬಾರ್ದು. ಅದರಿಂದ ವಿಷ್ಣು ಜಿಜ್ಞಾಸೆ ಮಾಡಬೇಕು ಅಂತ ನೀವು ಹೇಳಿದ್ರೆ ಹೇಗೆ ಸರಿ ಆಗ್ತದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರವಾಗಿ ಈ ಜನ್ಮಾದ್ಯಸೇತಃ ಅನ್ನೋ ಸೂತ್ರ ಹೊರಟಿದೆ. ಅದರ ಅರ್ಥವನ್ನ ವಿಷ್ಣುದೇವ ಜಿಜ್ಞಾಸ್ಯ, ಅದಾದ್ಮೇಲೆ ಬರುವ ಶಬ್ದ ಸರ್ವಕರ್ತ ಅನ್ನೋ ಶಬ್ದ. ಸರ್ವಕರ್ತ ಎಂಬ ಶಬ್ದದಿಂದ ಆಚಾರ್ಯರು ಆ ಜನ್ಮಾದ್ಯಸೇತಃ ಅನ್ನುವ ಶಾಸ್ತ್ರದ ಮಾತಿನ ತಾತ್ಪರ್ಯವನ್ನು ಹೇಳಿದ್ದಾರೆ. ಅವನೇ ಸರ್ವಕರ್ತ, ವಿಷ್ಣುದೇವ ಇತಿ ವರ್ತತೆ, ವಿಷ್ಣುದೇವ ಸರ್ವಕರ್ತ, ವಿಷ್ಣುದೇವ ವಿಜಿಜ್ಞಾಸ್ಯ, ವಿಷ್ಣುದೇವ ಸರ್ವಕರ್ತ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಸರ್ವಕರ್ತ ಅಂತಿದೆಯಲ್ಲ, ಆ ಸರ್ವಕರ್ತ ಅನ್ನೋದಕ್ಕೆ ನಾವು ಎರಡು ಅರ್ಥಗಳನ್ನ ಮಾಡ್ಕೋಬೇಕಾಗಿದೆ. ಒಂದು, ಈ ಸಮಸ್ತ ಜಗತ್ತಿಗೆ ಸಂಬಂಧಪಟ್ಟಂತ ಎಲ್ಲವನ್ನೂ ಮಾಡುವವನು, ಸಮಸ್ತ ಜಗತ್ತು ಅಂತ ಒಂದು ಅರ್ಥ ಮಾಡ್ಬೇಕಾಗಿದೆ. ಇನ್ನೊಂದು ಅರ್ಥ, ಸಮಸ್ತ ಜಗತ್ತಿಗೆ ಸಂಬಂಧಪಟ್ಟಂತ ಎಲ್ಲವನ್ನೂ ಮಾಡುವವನು ಅಂತ ಅರ್ಥ ಮಾಡ್ಬೇಕಾಗಿದೆ. ಸರಿಯಾ? ಇರುವ ಸರ್ವ ಶಬ್ದ ಒಂದೇ, ಸರ್ವಕರ್ತ ಎಂಬುದಾಗಿ. ಆ ಸರ್ವಕರ್ತ ಎಂಬುದಾಗಿ ಒಂದೇ ಒಂದು ಶಬ್ದ ಏನಿದೆ, ಅದನ್ನ ನಾವಿಲ್ಲಿ ಎರಡು ಬಾರಿ ಆವೃತ್ತ ಮಾಡ್ಕೋಬೇಕಾಗ್ತದೆ. ಸರ್ವ ಇತಿ ತಂತ್ರಂ ಆವೃತ್ತಿರುವ ಅಂತ ಒಂದಾಗಿ ತಂತ್ರ ಅಥವಾ ಆವೃತ್ತಿ ಅಂತ ಹೇಳಿದ್ದಾರೆ. ಅನುವಾದದಲ್ಲಿ, ಕೆಳಗಿನ ಅನುವಾದದಲ್ಲಿ ಅದೆಲ್ಲ ಪೂರ್ಣವಾಗಿ ಬಂದಿಲ್ಲ. ವಿಷ್ಣು ಸರ್ವಕರ್ತ ಎಂದು ಯೋಜನೆಯು, ಸರ್ವಕರ್ತ ಎಂಬಲ್ಲಿ ಸರ್ವ ಶಬ್ದವನ್ನು ಎರಡು ಬಾರಿ ಇಟ್ಕೊಳ್ಬೇಕು. ಆ ಎರಡು ಬಾರಿ ಇಟ್ಕೋಬೇಕು ಅಂತ ಅಷ್ಟು ಮಾತ್ರ ಅವ್ರು ಹೇಳಿದ್ರು. ಆ ಎರಡು ಬಾರಿ ಇಟ್ಕೋಬೇಕು ಹೇಗೆ ಅಂತ ಅನ್ನೋದನ್ನು ವಿವರಿಸಿಲ್ಲ ಅನುವಾದದಲ್ಲಿ. ತಂತ್ರಂ ಆವೃತ್ತಿರುವ ಅಂತಿದೆ ನೋಡಿ, ಅದು ರಘುವಂತ ಸ್ವಾಮಿಗಳು ಎರಡು ಮಾರ್ಗ ಹೇಳಿದಾರೆ. ಎರಡು ಮಾತಿದೆ. ಎರಡು ಮಾರ್ಗ ಏನು ಅಂದ್ರೆ, ಒಂದು ತಂತ್ರ. ತಂತ್ರ ಅಂದ್ರೆ ಒಂದೇ ಹೇಳಿದ್ದನ್ನ ಒಂದೇ ಸರಿ ಹೇಳಿದ್ದಕ್ಕೆ ಎರಡು ಅರ್ಥಗಳನ್ನ ನಾವು ತಿಳ್ಕೊಳ್ಳೋದು, ಇದಕ್ಕೆ ತಂತ್ರ ಅಂತ ಹೇಳ್ತಾರೆ. ಅದನ್ನ ಶಾಸ್ತ್ರದಲ್ಲಿ ಸಕೃತ್ ಅನೇಕ ಉಪಕಾರಕಂ ತಂತ್ರಂ ಅಂತ ವ್ಯವಹಾರ ಮಾಡ್ತಾರೆ. ಅದನ್ನ ಬೇಕಾದ್ರೆ ಬರ್ಕೊಳ್ಳಿ. ಸಕೃತ್ ಉಚ್ಚರಿತಂ ಅನೇಕೋಪಕಾರಕಂ. ಸಕೃತ್ ಅಂದ್ರೆ ಒಮ್ಮೆ, ಅನೇಕೋಪಕಾರಕಂ ಅನೇಕ ಸಂಗತಿಗಳಿಗೆ ಅನುಕೂಲ ಆಗುವಂಥದ್ದು ಅಂತ ಅರ್ಥ. ಅದು ತಂತ್ರ ಅಂತ ಶಬ್ದಕ್ಕೆ ತಂತ್ರ ಅಂತ ಹೇಳ್ತಾರೆ, ಅಂತ ಶಬ್ದ ಅಥವಾ ವಾಕ್ಯಕ್ಕೆ. ಸರಿಯಾ? ಸರಿ. ತಂತ್ರ ಅನ್ನೋದನ್ನೇ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೇ ಅರ್ಥವನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಹೇಳ್ತಾರೆ. ಯತ್ ಸಕೃತ್ ಕೃತಂ ಬಹೂನಾಂ ಉಪಕರೋತಿ ತತ್ ತಂತ್ರಮಿತ್ಯುಚ್ಯತೆ. ಯಾವುದು ಸಕೃತ್ ಕೃತಂ ಒಂದು ಬಾರಿ ಮಾಡಲ್ಪಟ್ಟದ್ದು, ಬಹೂನಾಂ ಉಪಕರೋತಿ ಬಹೂನಾಂ ಅನೇಕ ಜನರಿಗೆ ಅಥವಾ ಅನೇಕ ವಿಷಯಗಳಿಗೆ ಉಪಕರೋತಿ ಸಹಾಯಕವಾಗುತ್ತದೆ, ತತ್ ತಂತ್ರಮಿತ್ಯುಚ್ಯತೆ ಅಂತ ಹೀಗೆ ಅದಕ್ಕೊಂದು ಅರ್ಥ ಹೇಳ್ತಾರೆ. ಯಥಾ ಬಹೂನಾಂ ಬ್ರಾಹ್ಮಣಾನಾಂ ಮಧ್ಯೆ ಕೃತಃ ಪ್ರದೀಪಃ. ಈಗ ಅನೇಕ ಜನ ವ್ಯಕ್ತಿಗಳು ಕೂತ್ಕೊಂಡಿದ್ದಾರೆ, ಬ್ರಾಹ್ಮಣರು ಕೂತಿದ್ದಾರೆ, ಅವ್ರ ಮಧ್ಯದಲ್ಲಿ ಇರುವಂತಹ ಒಂದು ದೀಪ, ಆ ಒಂದು ದೀಪ ಅಂತಂದ್ರೆ ಅನೇಕ ಜನರಿಗೆ ಉಪಯುಕ್ತ ಆಗಿದೆ ಅಂತ ಈಗ ಏನೋ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ ಏನು ಮಹತ್ವದ್ದಲ್ಲ, ಅಂತೂ ಒಂದು ಬಾರಿ ಹೇಳಲ್ಪಟ್ಟದ್ದನ್ನ ಒಂದೇ ಬಾರಿ ಹೇಳಲ್ಪಟ್ಟಿದ್ರು ನಾವು ಅದಕ್ಕೆ ಎರಡು ಅರ್ಥಗಳನ್ನು ತಗೊಂಡ್ರೆ ಅದಕ್ಕೆ ತಂತ್ರ ಅಂತ ಹೇಳ್ತಾರೆ. ಅದಕ್ಕಾಗಿ ತಂತ್ರಂ ಅಂತ ರಘುವಂತ ಸ್ವಾಮಿ ಹೇಳಿದ್ರು. ಸರ್ವೇತಿ ತಂತ್ರಂ, ಸರ್ವ ಎಂಬ ಶಬ್ದವು ಒಂದೇ ಬಾರಿ ಹೇಳಲ್ಪಟ್ಟಿದ್ರು ಕೂಡ ನಾವು ಅದಕ್ಕೆ ಎರಡು ಅರ್ಥಗಳನ್ನು ತಗೊಳ್ಬೇಕು.
ಆ ಎರಡು ಅರ್ಥಗಳು ಯಾವುದು ಅಂದ್ರೆ, ಒಂದು ಸಮಸ್ತ ಜಗತ್ತು ಮತ್ತು ಆ ಸಮಸ್ತ ಜಗತ್ತಿಗೆ ಸಂಬಂಧಪಟ್ಟಂತಹ ಸಮಸ್ತವು, ಉತ್ಪತ್ತಿ ಸ್ಥಿತಿ ಸಂಹಾರ ಮೊದಲಾದೆಲ್ಲವೂ ಕೂಡ. ಹೀಗಿದು ತಂತ್ರ. ಆವೃತ್ತಿ ವಾ ಅಂತಿದೆ ನೋಡಿ. ವಾ ಅಂದ್ರೆ ಆ ಸರ್ವಶಬ್ದವನ್ನೇ ಎರಡು ಬಾರಿ ಇಟ್ಕೋಬೇಕು. ಹಿಂದಿಂದು ಒಂದೇ ಬಾರಿ ಇಟ್ಕೊಂಡು ಎರಡು ಅರ್ಥ ಮಾಡಿದ್ದು, ಈಗ ಸರ್ವಶಬ್ದವನ್ನೇ ಎರಡು ಬಾರಿ ಇಟ್ಕೊಳ್ಬೇಕು. ಒಂದ್ಸರಿ ಹೇಳಿದ್ರೆ ಅಧ್ಯಾಹಾರ ಮಾಡ್ಕೋಬೇಕು, ಮತ್ತೊಂದ್ಸರಿ ಅನುವೃತ್ತಿ ಆವೃತ್ತಿ ಅಂತೆಲ್ಲ ಬಂದ್ರೆ ಹಾಗೆ ಮಾಡ್ಕೊಂಡ್ ಬಿಟ್ಟಾಗ ಆ ಸರ್ವಶಬ್ದವೇ ಎರಡು ಬಾರಿ ಬಂತು. ಮೊದಲನೇ ಬಾರಿ ಬಂದಿದ್ದಕ್ಕೆ ಸಮಸ್ತ ಜಗತ್ತು ಅಂತ ಅರ್ಥ, ಎರಡನೇ ಬಾರಿ ಬಂದಿದ್ದಕ್ಕೆ ಆ ಜಗತ್ತಿಗೆ ಸಂಬಂಧಪಟ್ಟಂತ ಉತ್ಪತ್ತಿ ಸ್ಥಿತಿ ಸಂಹಾರ ಇವೆಲ್ಲವೂ ಅಂತ ಅರ್ಥ. ಸರಿಯಾ? ಹೀಗೆ ತಂತ್ರ ಅಥವಾ ಆವೃತ್ತಿ. ತಂತ್ರ ಅಂದ್ರೆ ಒಂದೇ ಸರಿ ಹೇಳಿದ್ದು, ಅದಕ್ಕೆ ಅರ್ಥಗಳೆರಡು ಅಥವಾ ಪ್ರಯೋಜನಗಳೆರಡು. ಅರ್ಥ ಅಂದ್ರೆ ಮೀನಿಂಗ್ ಅಂತ ಅರ್ಥ ಒಂದು, ಇನ್ನೊಂದು ಪ್ರಯೋಜನ ಅಂತ ಅರ್ಥ. ಆಗೊಂದು ಇಟ್ಕೋಬಹುದು, ಅಥವಾ ಆ ಸರ್ವಶಬ್ದವನ್ನು ಎರಡು ಬಾರಿ ಇಟ್ಕೋಬೇಕು. ಅಂತಾಗಿ ತಂತ್ರ ಆವೃತ್ತಿರುವ ಅಂತ ರಾಘವೇಂದ್ರ ಸ್ವಾಮಿ ಎರಡು ಮಾರ್ಗ ಕೊಟ್ಟಿದ್ದಾರೆ. ಅದು ಹೇಗೆ ಅಂದ್ರೆ, ಸರ್ವಸ್ಯ ಚಿದಾಕ್ಷಿ ವಿಶ್ವಸ್ಯ, ಸಮಸ್ತ ಪ್ರಪಂಚ ಅಂದ್ರೆ ಏನರ್ಥ? ಚೇತನಾಚೇತನಾತ್ಮಕವಾದಂತಹ ಪ್ರಪಂಚ ಅಂತ ಅರ್ಥ. ಆಮೇಲೆ ಇದು ಸರ್ವ ಜಗತ್ತಿಗೂ ಆತ ಕರ್ತ ಆಗಿದ್ದಾನೆ. ಆಮೇಲೆ ಆ ಜಗತ್ತಿಗೆ ಸಂಬಂಧಪಟ್ಟ ಎಲ್ಲದಕ್ಕೂ ಕರ್ತ ಆಗಿದ್ದಾನೆ ಅಂದ್ರೆ ಸರ್ವಸ್ಯ ಅನ್ನೋದಕ್ಕೆ ಅರ್ಥ ಜನ್ಮಾದ್ಯಷ್ಟಕಸ್ಯ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷ ಇವೆಲ್ಲದಕ್ಕೂ ಕೂಡ ಆತ ಕರ್ತ ಆಗಿದ್ದಾನೆ. ಅದ್ರ ಹೆಚ್ಚಿನ ವಿವರಗಳನ್ನ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನೋಡ್ತೇವೆ. ಅಂತೂ ಪರಮಾತ್ಮ ಜಗತ್ತಿನ ಸೃಷ್ಟಿ, ಅದರ ರಕ್ಷಣೆ, ಅದರ ನಾಶ ಈ ಮೂರನ್ನು ಮಾತ್ರ ಮಾಡೋದಲ್ಲ, ಅದಕ್ಕೆ ಜ್ಞಾನವನ್ನು ಕೊಡುವವನವನು, ಅಜ್ಞಾನವನ್ನು ಕೊಡುವವನವನು, ಮೋಕ್ಷವನ್ನು ಕೊಡುವವನವನು, ಬಂಧವನ್ನ ಕೊಡುವವನವನು, ಅದನ್ನು ಕಟ್ಟಿ ಹಾಕಿದವನವನು ಅಂತ ಹೀಗೆ ಆ ಎಂಟನ್ನು ಕೂಡ ಅವನು ಮಾಡ್ತಾನೆ ಅಂತ. ಉತ್ಪತ್ತಿ ಸ್ಥಿತಿ ಸಂಹಾರ ನೀತಿ ಜ್ಞಾನಮಾವೃತಿ ಬಂಧ ಮೋಕ್ಷ ಪುರುಷ ಜಸ್ಮಾಸ್ತ ಹರಿದೇಕರಾಟ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದಂತ ಶ್ಲೋಕ. ಅದನ್ನ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೋಬೇಕು. ಯಥಾಯೋಗಂ ಕರ್ತ ವಿಷ್ಣುದೇವ ನ ರೂಢ ಜೀವ ಇತ್ಯರ್ಥ. ಅದೆಲ್ಲದಕ್ಕೂ ಕೂಡ ವಿಷ್ಣುವೇ ಕರ್ತ ಆಗಿದ್ದಾನೆ, ಹೊರತು ರೂಢನಾದಂತಹ ಜೀವ ಅಲ್ಲ. ಬ್ರಹ್ಮಹಿಂದ ಶಬ್ದಕ್ಕೆ ರೂಢಿಯಿಂದ ಜೀವ ಅಂತ ಅರ್ಥ ಇರಬಹುದು, ಆದ್ರೆ ಆ ಜೀವ ಎಂಬ ಅರ್ಥವನ್ನು ಇಲ್ಲಿ ತಗೊಳ್ಳದೆ ಪೂರ್ಣವಾಗಿ ಅದಕ್ಕೆ ಸಮಸ್ತ ಜಗತ್ತಿನ ಸಮಸ್ತವನ್ನೂ ಮಾಡುವಂಥವನು ಆ ಪರಮಾತ್ಮನೇ ಆಗಿದ್ದಾನೆ ಅಂತ ಅದರ ಅರ್ಥ. ಯಥಾಯೋಗಂ ಕರ್ತ ವಿಷ್ಣುದೇವ ನ ರೂಢ ಜೀವ ಇತ್ಯರ್ಥ. ಯಥೋ ವಾ ಇಮಾನಿ ಭೂತಾನಿ ಇತಿ ಪೂರ್ವವಾಕ್ಯೋಕ್ತ ಅಸಂಕುಚಿತ ಸರ್ವಸಂಬಂಧಿ ಜನ್ಮ ಇತ್ಯಾದಿ ಮುಖ್ಯ ಕರ್ತೃತ್ವ ರೂಪಾತ್ ಭಾಗತಾತ್. ಜೀವನನ್ನು ಯಾಕೆ ತಿಳ್ಕೋಬಾರ್ದು ಅಂದ್ರೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಏನು ಜಾತಾನಿ ಜೀವಂತೆ ಅನ್ನುವಲ್ಲಿ ಈ ಏನ್ ಹೇಳಿದ್ದಾರೆ, ಇಮಾನಿ ಭೂತಾನಿ ಜಾಯಂತೆ, ಈ ಚೇತನಾತ್ಮಕವಾದಂತಹ ಜಗತ್ತೆಲ್ಲವೂ ಹುಟ್ಟುತ್ತದೆ ಅಂತ ಹೇಳಿದ್ದಾರೆ. ಈಗ ಈ ಶಬ್ದಕ್ಕೆ ಒಂದ್ ವೇಳೆ ಜೀವ ಅಂತ ಮಾತ್ರ ಅರ್ಥ ಮಾಡುವುದಾದ್ರೆ, ಈಗ ಒಬ್ಬ ಜೀವನನ್ನು ತಗೊಳ್ಬಹುದು. ಉದಾಹರಣೆಗೆ ನಾನೊಬ್ಬ ಜೀವ ಅಂತ ಆದ್ರೆ, ನನ್ನ ಅದೃಷ್ಟದಿಂದ ಹುಟ್ಟಿದ ಯಾವುದು, ನಾನು ತಿನ್ನುವ ಆಹಾರ, ನಾನು ವಾಸಿಸುವ ಮನೆ ಇತ್ಯಾದಿ ಕೆಲವು ಮಾತ್ರ. ಸಮಸ್ತ ಜಗತ್ತಿನ ಎಲ್ಲಾ ಮನೆಗಳು, ಎಲ್ಲಾ ಆಹಾರ, ಎಲ್ಲಾ ಭೋಗ ವಸ್ತುಗಳು ನನಗಾಗಿ ಏನ್ ಸೀಮಿತ ಅಲ್ಲ, ನಾನು ಅದನ್ನ ಭೋಗ ಮಾಡೋದು ಇಲ್ಲ. ಆದ್ರಿಂದ ಅಲ್ಲಿ ಹೇಳಿರುವುದು ಅಸಂಕುಚಿತವಾಗಿ ಹೇಳಿದ್ದಾರೆ. ಇಮಾನಿ ಭೂತಾನಿ, ಈ ಜಗತ್ತಿನಲ್ಲಿರುವಂಥದ್ದು ಎಲ್ಲವೂ ಅಂತ ಹೇಳಿದಾರೆ ಅವರು. ಹಾಗಿರುವಾಗ ನೀವು ಅದನ್ನು ಬಿಟ್ಟು ಯಥೋವಾ ಇಮಾನಿ ಭೂತಾನಿ ಜಾಯಂತಿ ಏನ ಜಾತಾನಿ ಜೀವಂತಿ, ಇದು ಪೂರ್ವವಾಕ್ಯ ಹೋಗ್ತದೆ. ಮೊದಲನೇ ವಾಕ್ಯ ಅಂದ್ರೆ ಪೂರ್ವವಾಕ್ಯ ಯಥೋವಾ ಇಮಾನಿ ಭೂತಾನಿ ಜಾಯಂತಿ, ತದ್ವಿಜ್ಞಾಸತ್ವ ತದ್ಬ್ರಹ್ಮೇತಿ ಅಂತ ಅನ್ನೋದು ಮುಂದಿನ ವಾಕ್ಯ. ಅದಕ್ಕಾಗಿ ಆ ಮುಂದಿನ ವಾಕ್ಯಕ್ಕೆ ಹೋಲಿಸಿದ್ರೆ ಯಥೋವಾ ಇಮಾನಿ ಜಾತಾನಿ ಭೂತಾನಿ ಜಾಯಂತಿ ಅನ್ನೋದು ಪೂರ್ವವಾಕ್ಯ ಆಗ್ತದೆ. ಆ ಪೂರ್ವವಾಕ್ಯದಲ್ಲಿ ಹೇಳಲ್ಪಟ್ಟಂತಹ ಅಸಂಕುಚಿತವಾದ ಸರ್ವ ಶಬ್ದ, ಸಂಕೋಚ ಮಾಡಬಾರದು. ಅದಕ್ಕೆ ವೇದ ಏನ್ ಹೇಳಿದ್ರೆ ಅದನ್ನು ಸರಿಯಾಗಿ ಗ್ರಹಣ ಮಾಡಬೇಕು. ಅಂತಹ ಸರ್ವ ಶಬ್ದದ ಅರ್ಥ ಯಾವುದು? ಸಮಸ್ತ ಪ್ರಪಂಚ. ಅದಕ್ಕೆ ಸಂಬಂಧಿಸಿದಂತಹ ಜನ್ಮ ಸ್ಥಿತಿ ಇತ್ಯಾದಿಗಳಿಗೆ ಮುಖ್ಯಕರ್ತ ಯಾರು?
ನಾವ್ ಯಾರು ಮುಖ್ಯ ಕರ್ತೃ, ಎಲ್ಲದಕ್ಕೂ ನಾವು ಕರ್ತೃಗಳು ಅಲ್ಲ, ಮತ್ತು ಯಾವುದೋ ಒಂದಕ್ಕೂ ಕೂಡ ನಾವು ಮುಖ್ಯ ಕರ್ತೃಗಳಲ್ಲ. ಈ ಬೇರೆ ಅನೇಕ ಆಹಾರ ಪದಾರ್ಥಗಳು, ಭೋಗ ಪದಾರ್ಥಗಳು ಇತ್ಯಾದಿಗಳಿಗೆ ನಾವು ಕರ್ತ ಅಲ್ವೇ ಅಲ್ಲ. ಅದೃಷ್ಟ ದ್ವಾರ, ನಮ್ಮ ಅದೃಷ್ಟಕ್ಕಾಗಿ ಅದು ಹುಟ್ಟಿರುವಂತದ್ದು ಕೂಡ ಅಲ್ಲ. ಮತ್ತೆ ನಾವು ನಮ್ಮದೇ ಆದಂತಹ ಒಂದನ್ನಾದ್ರೂ ನಾವೇನ್ ಅನುಭವಿಸ್ತಾ ಇದ್ದೀವಿ, ಅದಕ್ಕಾದ್ರೂ ನಾವು ಮುಖ್ಯ ಕರ್ತ ಆಗಿದ್ದೀವ? ನಮ್ಮ ಇಷ್ಟಕ್ಕಂತೆ ಅದೇನು ಪೂರ್ಣವಾಗಿ ಏನಾದ್ರೂ ನಡೀತಾ ಇದೆಯಾ? ಪೂರ್ಣವಾಗಿ ಏನೋ ಅದು ನಡೀತಾ ಇಲ್ಲ. ಆದ್ರಿಂದ ಎಲ್ಲದಕ್ಕೂ ಕರ್ತಾನೂ ಅಲ್ಲ, ಯಾವುದೋ ಒಂದಕ್ಕೆ ಅವನು ಕರ್ತ ಏನಾಗಿದ್ದಾನೆ, ಅದಕ್ಕೂ ಪೂರ್ಣಾರ್ಥದಲ್ಲಿ ಅವನು ಕರ್ತ ಆಗಿಲ್ಲ. ಆದ್ರಿಂದ ಆ ಜೀವನನ್ನ ಇಲ್ಲಿ ಪರಿಗ್ರಹಿಸಬಾರದು ಸರ್ವಕರ್ತ ಎಂಬ ಶಬ್ದದಿಂದ. ಇದು ಯಥೋವಾ ಇಮಾನಿ ಭೂತ ಜಯಂತಿ ಎಂಬ ಶಬ್ದದಿಂದ ಅವನನ್ನು ತಗೊಳ್ಬಾರ್ದು. ರೂಪ ಬಾಧಕ. ಯಥಾಯೋಗಂ ಅಂತ ಮೇಲೊಂದು ಶಬ್ದ ಇದೆ. ಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ. ಯಥಾಯೋಗಂ ಅಂದ್ರೆ ಸಂಬಂಧಕ್ಕನುಸಾರವಾಗಿ, ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಇದೆಲ್ಲದಕ್ಕೂ ಕೂಡ ಆ ಸಂಬಂಧಗಳಿಗೆ ಅನುಸಾರವಾಗಿ ಯಥಾ ಸಂಬಂಧಂ ಅರ್ಥ ಆಗುತ್ತೆ. ಕರ್ತ ವಿಷ್ಣುರೇವ ಅಥವಾ ಸಂಬಂಧ ಇಲ್ಲಿ ಯೋಗ ಅಂದ್ರೆ ಸಂಬಂಧ ಅಂತ ಒಂದು ಅರ್ಥ ಮಾಡ್ಬೇಕು. ಇನ್ನೊಂದು ಯೋಗ ಅಂದ್ರೆ ಈ ಧಾತು ಮತ್ತು ಧಾತುವಿನ ಪ್ರತ್ಯಯ, ಅವುಗಳೆರಡರ ಸಂಬಂಧದಿಂದ ಏನೊಂದು ಅರ್ಥ ಸಿಗ್ತದಲ್ಲ, ಅದಕ್ಕನುಸಾರವಾಗಿ ಹಾಗೂ ಒಂದು ಅರ್ಥ ಮಾಡ್ಬೇಕು. ಯಥಾಯೋಗಂ ಧಾತು ಮತ್ತು ಪ್ರತ್ಯಯಗಳಿಂದ ಲಬ್ಧವಾದ ಒಂದು ಅರ್ಥಕ್ಕನುಸಾರವಾಗಿ ಕರ್ತೃವಾದವನು ವಿಷ್ಣುವೇ, ರೂಢನಾದಂತಹ ಜೀವನಲ್ಲ ಅಂತ ಹೇಳಿ ತಿಳ್ಕೋಬಹುದು. ರೂಪಾತ್ ಬಾಧಕಾತ್. ತದ್ಬ್ರಹ್ಮೇತಿ ಶ್ರುತೌ ಬ್ರಹ್ಮಶಬ್ದೇನ ರೂಢಿತ್ಯಾಗೇನ ಯೌಗಿಕಾರ್ಥ ವಿಷ್ಣುಗ್ರಹಣ ಉಪಪತ್ತೇ ಉತ್ತಮ ಯುಕ್ತಮಿತಿ ಭಾವ. ಆದ್ರಿಂದ ಇಷ್ಟೆಲ್ಲ ಕಾರಣಗಳಿರೋದ್ರಿಂದ, ಯುಕ್ತಿಗಳಿರೋದ್ರಿಂದ ತದ್ಬ್ರಹ್ಮೇತಿ ತದ್ವಿಜಿಜ್ಞಾಸಸ್ವ ಎಂಬಲ್ಲಿ ಆ ಉಪನಿಷತ್ತಿನ ವಾಕ್ಯದಲ್ಲಿ ಬ್ರಹ್ಮಶಬ್ದದಿಂದ ರೂಢವಾದ ಜೀವ ಎಂಬ ಅರ್ಥವನ್ನು ತ್ಯಾಗ ಮಾಡಿ ಯೌಗಿಕಾರ್ಥವಾದಂತಹ ವಿಷ್ಣುವನ್ನೇ ಸ್ವೀಕಾರ ಮಾಡಬೇಕು ಅಂತ ಈಗ ಇಲ್ಲಿವರೆಗೆ ನಾವು ಹೇಳಿದ್ದೆಲ್ಲವೂ ಕೂಡ ಉಪಪನ್ನ ಆಗಿದೆ ಅಂತ ಅದರ ಅಭಿಪ್ರಾಯ. ನೋಡಿ ವಾಕ್ಯ.